ನಮಸ್ಕಾರ. ಇವತ್ತು ನಾವು ಕೇಳ ಹೊರಟಿರುವ ಕಥೆ ಒಬ್ಬ ಧೈರ್ಯವಂತೆ ತಾಯಿಯದ್ದು. ಅವರ ಕೊನೆಯ ಪ್ರಯಾಣ ಹೇಗಿತ್ತು ಅನ್ನೋದನ್ನ ಈ ವಿವರಣೆಯಲ್ಲಿ ನೋಡೋಣ. ಅಮ್ಮ ಅನ್ನೋದು ಪದಗಳಿಗೆ ಸಿಗದ ಕವಿತೆ ಅಂತಾರಲ್ಲ, ಅದೆಷ್ಟು ಸತ್ಯ ಅಲ್ವಾ? ಈ ಕಥೆ ಪ್ರೀತಿ ಮತ್ತು ಹೋರಾಟಕ್ಕೆ ಇನ್ನೊಂದು ಹೆಸರಾದ ಒಬ್ಬ ಅಮ್ಮನ ನೆನಪಿಗಾಗಿ ಮೂಡಿಬಂದಿದೆ. ಸರಿ, ಮೊದಲು ಆ ಅಮ್ಮನ ಬಗ್ಗೆನೇ ಶುರು ಮಾಡೋಣ. ಅವರು ತಮ್ಮ ಕುಟುಂಬಕ್ಕೆ ಕೇವಲ ಒಬ್ಬ ತಾಯಿ ಆಗಿರಲಿಲ್ಲ. ಆ ಇಡೀ ಕುಟುಂಬಕ್ಕೆ ಅವರ ಪ್ರೀತಿಯೇ ಒಂದು ರೀತಿ ದಾರಿದೀಪವಾಗಿತ್ತು. ಆದರೆ ನೋಡಿ, ಏಪ್ರಿಲ್ 14, 2023ರಂದು ತಮ್ಮ 63ನೇ ವಯಸ್ಸಿನಲ್ಲಿ ಅವರು ಇಹಲೋಕ ತ್ಯಜಿಸಿದರು. ಅವರ ಬದುಕಿನ ಕೊನೆಯ ಅಧ್ಯಾಯ ಅದು ಶುರುವಾಗಿದ್ದು ಸೆಪ್ಟೆಂಬರ್ 2020ರಲ್ಲೇ. ಅಲ್ಲಿಂದ ಶುರುವಾದ ಹೋರಾಟ ನಿಜಕ್ಕೂ ತುಂಬಾ ಸುದೀರ್ಘ ಮತ್ತು ಕಠಿಣವಾಗಿತ್ತು. ಈ 3 ವರ್ಷಗಳ ಪಯಣ ಹೇಗಿತ್ತು ಅಂದ್ರೆ, ಸೆಪ್ಟೆಂಬರ್ 2020ರಲ್ಲಿ ಉಸಿರಾಟದ ತೊಂದರೆಯಾಗಿ ಆಸ್ಪತ್ರೆಗೆ ಸೇರಿದ್ರು. ಅಲ್ಲಿಂದ ಆಕ್ಸಿಜನ್ ಮೇಲೆ ಅವರ ಅವಲಂಬನೆ ಶುರುವಾಯಿತು. ಫೆಬ್ರವರಿ 2023ರಲ್ಲಿ ಇಲ್ಲ, ನಾನು ಮನೆಗೆ ಹೋಗಲೇಬೇಕು ಅಂತ ಹಠ ಹಿಡಿದು ತಮ್ಮ ಊರಾದ ತಲ್ಲೂರಿನಲ್ಲಿ 1 ತಿಂಗಳು ಇದ್ರೂ ಕೂಡ. ಆದರೆ ಏಪ್ರಿಲ್ 7ನೇ ತಾರೀಕು ಮತ್ತೆ ಪ್ರಜ್ಞೆ ತಪ್ಪಿ ತುರ್ತು ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಸೇರಬೇಕಾಯಿತು. ಏಪ್ರಿಲ್ 11ರ ಹೊತ್ತಿಗೆ ಸ್ಥಿತಿ ಮತ್ತಷ್ಟು ಹದಗೆಟ್ಟಿತ್ತು. ಕೇವಲ 1 ಗುಟುಕು ನೀರು ಕುಡಿಯೋದು ಕೂಡ ಕಷ್ಟ ಆಗಿತ್ತು. 3 ವರ್ಷಗಳು ಯೋಚನೆ ಮಾಡಿ. ಪೂರ್ತಿ 3 ವರ್ಷಗಳ ಕಾಲ ಆಕ್ಸಿಜನ್ ಸಹಾಯದಿಂದಲೇ ಅವರು ಉಸಿರಾಟ ನಡೆದಿತ್ತು. ಇದು ಅವರ ನಿರಂತರ ಹೋರಾಟಕ್ಕೆ ಒಂದು ದೊಡ್ಡ ಸಾಕ್ಷಿ. ಇಂಥ ಕಷ್ಟದ ಸಮಯದಲ್ಲಿ ಅವರ ಕುಟುಂಬ ಅದೊಂದು ರೀತಿ ಕೋಟೆಯ ಹಾಗೆ ಅವರನ್ನ ಕಾಯಿತು. ಅವರ ಪತಿ ಅವರಿಗೆ ತಾಯಿಯ ಹಾಗೆ ಆರೈಕೆ ಮಾಡಿದ್ರು. ಬೆಳಿಗ್ಗೆ 6ವರೆಗೆ ಶುರುವಾದ್ರೆ ರಾತ್ರಿ 10ವರೆವರೆಗೆ ಪೂರ್ತಿ ದಿನ ಅವರ ಸೇವೆ. ಅಷ್ಟೇ ಅಲ್ಲ, ಮಕ್ಕಳು, ಸೊಸೆಯಂದಿರು ಎಲ್ಲರೂ ಗಡಿಯಾರದ ಮುಳ್ಳಿನ ಹಾಗೆ ಕೆಲಸ ಮಾಡಿದ್ರು. ಹೀಗೆ ಅವರ ಸ್ಥಿತಿ ದಿನೇ ದಿನೇ ಗಂಭೀರ ಆಗ್ತಿದ್ದ ಹಾಗೆ ಒಂದು ದಿನ ತುಂಬಾ ಕ್ಷೀಣವಾದ ಧ್ವನಿಯಲ್ಲಿ ತಮ್ಮ ಕೊನೆಯ ಆಸೆಯೊಂದನ್ನು ಹೇಳ್ಕೊಂಡ್ರು. ಅವರ ಆಸೆ ಏನಾಗಿತ್ತು ಗೊತ್ತಾ? ನನ್ನನ್ನ ತಲ್ಲೂರಿಗೆ ಕರ್ಕೊಂಡು ಹೋಗಿ. ಅಷ್ಟೇ. ತಮ್ಮ ಹುಟ್ಟೂರಲ್ಲಿ ತಮ್ಮ ಸ್ವಂತ ಮನೆಯಲ್ಲಿ ಕಣ್ಮುಚ್ಚಬೇಕು ಅನ್ನೋದು ಅವರ ಕೊನೆಯ ಆಸೆ. ಆದರೆ ಈ ಒಂದು ಸಣ್ಣ ಆಸೆ ಇಡೀ ಕುಟುಂಬವನ್ನೇ ಒಂದು ದೊಡ್ಡ ಸಂದಿಗ್ಧತೆಗೆ ತಳ್ಳಿಬಿಡ್ತು. ಇದನ್ನೊಮ್ಮೆ ಯೋಚಿಸಿ ನೋಡಿ. ವೈದ್ಯರೆಲ್ಲ ಬೇಡ ಅಂದಿದ್ದಾರೆ. ಇನ್ನೇನು ಪ್ರಾಣ ಹೋಗೋ ಸ್ಥಿತಿಯಲ್ಲಿರುವ ತಾಯಿಯ ಆಸೆಯನ್ನ ಈಡೇರಿಸೋದು ಹೇಗೆ? ಇದೊಂದು ದೊಡ್ಡ ಪ್ರಶ್ನೆ ಆಗ್ಬಿಡ್ತು. ಒಂದು ಕಡೆ ಡಾಕ್ಟರ್ ಹೇಳ್ತಾರೆ, ಅವರತ್ರ ಇರೋದು ಇನ್ನೂ 45 ನಿಮಿಷ ಅಷ್ಟೇ, ಈಗ ಉಳಿಸೋದು ಕಷ್ಟ ಅಂತ. ಇನ್ನೊಂದು ಕಡೆ ತಂದೆಯ ವಾದ, ಅವಳ ಕೊನೆಯ ಆಸೆ ತಲ್ಲೂರಿನಲ್ಲಿರಬೇಕು ಅನ್ನೋದು. ಅದನ್ನ ಮಾಡಿಲ್ಲ ಅಂದ್ರೆ ನಾವು ಬದುಕಿರೋವರೆಗೂ ಆ ಕೋರ್ಗು ನಮ್ಮನ್ನ ಕಾಡುತ್ತೆ ಅಂತ. ನೋಡಿ ಎಂಥ ಪರಿಸ್ಥಿತಿ. ಏಪ್ರಿಲ್ 14ರ ಬೆಳಗ್ಗೆ ಎಲ್ಲರೂ ಆಸ್ಪತ್ರೆಯಿಂದ ಹೊರಡೋಕೆ ರೆಡಿ ಆಗ್ತಿದ್ದಾರೆ. ಆಗ ಆ ಅಮ್ಮ ಒಂದು ಅದ್ಭುತವಾದ ಕೆಲಸ ಮಾಡಿದ್ರು. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಜೀವ ಹೋಗುತ್ತೆ ಅನ್ನೋ ಸ್ಥಿತಿ. ಆದರೂ ಸ್ಟ್ರೆಚರ್ ಮೇಲೆ ಮಲಕ್ಕೊಂಡೇ ಅಲ್ಲಿದ್ದ ಡಾಕ್ಟರ್ಸ್, ನರ್ಸ್ಗಳು, ಸ್ನೇಹಿತರಿಗೆ ನಗುತ್ತಾ ಕೈಬೀಸಿದ್ರು. ಆ ದೃಶ್ಯ, ಆ ಉತ್ಸಾಹವನ್ನ ನೋಡಿ ಅಲ್ಲಿದ್ದ ಪ್ರತಿಯೊಬ್ಬರ ಕಣ್ಣಲ್ಲೂ ನೀರು. ಸರಿ, ಆಂಬ್ಯುಲೆನ್ಸ್ ಪ್ರಯಾಣ ಶುರುವಾಯಿತು ತಲ್ಲೂರಿನ ಕಡೆಗೆ. ಈ ಪ್ರಯಾಣ ಅವರ ಧೈರ್ಯಕ್ಕೆ, ಅವರ ಪ್ರಜ್ಞೆಗೆ ಹಿಡಿದ ಕೈಗನ್ನಡಿಯಾಗಿತ್ತು. ಮಕ್ಕಳೆಲ್ಲ ಧೈರ್ಯವಾಗಿರಬೇಕು ಅಂತ ಹೆಣಗಾಡ್ತಿದ್ದಾರೆ. ಆಗ ಅಮ್ಮ ಅವರ ಕೈ ಹಿಡಿದು ಯಾರೂ ಅಳಬಾರ್ದು ಅಂತ ಹೇಳ್ತಾ ತಾವೇ ಕಣ್ಣೀರ್ ಹಾಕಿದ್ರು. ಅಂದ್ರೆ ಮುಂದೆ ಏನಾಗುತ್ತೆ ಅನ್ನೋ ಸಂಪೂರ್ಣ ಅರಿವು ಅವ್ರಿಗಿತ್ತು. ಅಷ್ಟೇ ಅಲ್ಲ ನೋಡಿ, ಆ ಸ್ಥಿತಿಯಲ್ಲೂ ಅವರ ಯೋಚನೆ ಎಲ್ಲಿದೆ ಅಂತ. ಕೈ ಸನ್ನೆ ಮಾಡಿ ಕೇಳಿದ್ರು, ಬೀಗ ಎಲ್ಲಿದೆ ಅಂತ. ಅಂದ್ರೆ ಮನೆಗೆ ಹೋಗ್ತಿದೀವಿ, ಬೀಗ ಇದೆಯಾ ಅನ್ನೋ ಚಿಂತೆ. ಎಲ್ಲರ ನಿರೀಕ್ಷೆಗಳನ್ನ ಹುಸಿ ಮಾಡಿ ಅವರ ಪ್ರಜ್ಞಾಪೂರ್ವಕವಾಗಿಯೇ ತಲ್ಲೂರನ್ನು ತಲುಪ್ತರು. ಅಲ್ಲಿ ಅವರನ್ನ ನೋಡಕ್ಕೆ ಅಂತ ಊರಿನ ಜನರೇ ಕಾದ್ ನಿಂತಿದ್ರು. ಡಾಕ್ಟರ್ ಹೇಳಿದ್ದು 45 ನಿಮಿಷ, ಆದ್ರೆ ಅವರು ಬದುಕಿದ್ದು 1 ಗಂಟೆ 45 ನಿಮಿಷ. ಆ ಕೊನೆ ಕ್ಷಣಗಳಲ್ಲಿ ಏನೆಲ್ಲ ಆಯ್ತು ಗೊತ್ತಾ? ಮನೆಗೆ ಬಂದ ತಕ್ಷಣ ಹಾಲಿನ ಬದಲು ಕಾಫಿ ಬೇಕು ಅಂತ ಕೇಳಿದ್ರು. ಆಮೇಲೆ ಮಗನತ್ರ ನಾನು ತಲ್ಲೂರಿನಲ್ಲೇ ಇದೀನಾ ಅಂತ ಖಚಿತಪಡಿಸ್ಕೊಂಡ್ರು. ಆಮೇಲೆ ಪತಿಯನ್ನು ಹತ್ರ ಕರೆದು ಥ್ಯಾಂಕ್ಸ್ ಹೇಳಿದ್ರು. ಮಕ್ಕಳು, ಸೊಸೆಯಂದಿರು, ಮೊಮ್ಮಕ್ಕಳು ಪ್ರತಿಯೊಬ್ಬರಿಗೂ ಕೃತಜ್ಞತೆ ಸಲ್ಲಿಸಿದ್ರು. ಕೊನೆಗೆ ಇಡೀ ಕೋಣಿಯನ್ನ 1 ಸಲ ನೋಡಿ ಶಾಂತವಾಗಿ ಕಣ್ಮುಚ್ಚಿದ್ರು. ಅಮ್ಮನ ಕಥೆ ಅವರ ಸಾವಿನೊಂದಿಗೆ ಮುಗಿಯಲ್ಲ. ಅವರು ಬಿಟ್ಟು ಹೋದ ಪ್ರೀತಿ, ಆ ನೆನಪುಗಳ ಮೂಲಕ ಅವರು ಇವತ್ತಿಗೂ ಜೀವಂತವಾಗಿದ್ದಾರೆ. ಪ್ರೀತಿಯ ಸಣ್ಣ ಸಣ್ಣ ಕ್ಷಣಗಳೇ ದೊಡ್ಡ ನೆನಪುಗಳಾಗೋದಲ್ವಾ? ಅವರ ಮಗ ಬೆಂಗಳೂರಿಂದ ಸೇವಂತಿಗೆ ಹೂ ತರ್ತಿದ್ರಂತೆ. ಅದನ್ನವರು ತುಂಬಾ ಇಷ್ಟಪಡ್ತಿದ್ರು. ಆ ಹೂವನ್ ಮುಡ್ಕೊಂಡು ಆಮೇಲೆ ಅದನ್ನ ಸುತ್ತಮುತ್ತಲಿನ ಹೆಂಗಸರಿಗೂ ಹಂಚ್ತಿದ್ರು. ಎಂಥ ಪ್ರೀತಿ ನೋಡಿ. ಅವರ ಮೊಮ್ಮಗಳು ಒಂದು ಮುಗ್ಧ ಪ್ರಶ್ನೆ ಕೇಳ್ತಾಳೆ, ಅಜ್ಜಿ, ಆಕ್ಸಿಜನ್ ಆಗ್ತೆ ಯಾಕವಳು ಹಾಗೆ ಮಲಗಿದ್ದಾಳೆ ಅಂತ.
ಈ ಒಂದು ಪ್ರಶ್ನೆ ಸಾಕು ಆ ದೀರ್ಘ ಅನಾರೋಗ್ಯ ಇಡೀ ಕುಟುಂಬದ ಮೇಲೆ ಎಷ್ಟು ಆಳವಾದ ಪರಿಣಾಮ ಬೀರಿತು ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ. ಹಾಗಾಗಿ ಕೊನೆಯಲ್ಲಿ ಹೇಳಬೇಕಾದ ವಿಷಯ ಏನಂದ್ರೆ, ಆ ಕುಟುಂಬಕ್ಕೆ ಅಮ್ಮ ಅನ್ನೋದು ಕೇವಲ ಒಂದು ನೆನಪಲ್ಲ. ಅವರು ಇವತ್ತಿಗೂ ತಮ್ಮ ಜೊತೆ ಇದ್ದಾರೆ, ಪ್ರತಿ ಹೆಜ್ಜೆಗೂ ಅವರನ್ನ ಕಾಯ್ತಿದ್ದಾರೆ ಅನ್ನೋದು ಅವರ ನಂಬಿಕೆ.